ಇವತ್ತಿನ ನನ್ನ ವಿಡಿಯೋ ಎಕ್ಸ್ಪೆಷಲಿ ಫಾರ್ ಬಾಯ್ಸ್ ಓನ್ಲಿ. ಹಾಗಂತ ಹುಡುಗಿರು ನೋಡಬಾರ್ದು ಅಂತಲ್ಲ, ಹುಡುಗಿರು ಸಹ ನೋಡ್ಬೋದು. ಯಾಕೆ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಂಗಂತ ನಾನು ಎಲ್ಲ ಹುಡುಗರಿಗೂ ಹೇಳ್ತಾ ಇಲ್ಲ. ಯಾರು ಆ ರೀತಿ ಯೋಚನೆ ಮಾಡ್ತಾರೆ ಅಂಥ ಹುಡುಗರಿಗೋಸ್ಕರ ಇವತ್ತಿನ ವಿಡಿಯೋ. ಯಾವ ರೀತಿ ಯೋಚನೆ ಮಾಡೋದು, ಏನು ಪ್ರಾಬ್ಲಮ್ಮು, ಸೊ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಹೊಸಬ್ರು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಯಾವುದು ಟಾಪಿಕ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇಲ್ಲ. ಈಗ ಒಂದು 4 days ಬ್ಯಾಕ್ ನನಗೊಂದು ಹುಡುಗ ಮೇಲ್ ಮಾಡಿದ್ರು. ಹುಡುಗಿಯರಿಗೆ ಬ್ರೆಸ್ಟ್ ಲೂಸ್ ಆಗಿದ್ರೆ ಅವರು ಮದುವೆಗಿನ ಮುಂಚೆನೇ ಏನಾದರೂ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರಾ ಅಂತನ ಅರ್ಥ, ಯಾಕೆ ಆ ಥರ ಲೂಸ್ ಆಗುತ್ತೆ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ನಿಮಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಥರ ಯಾರೆಲ್ಲ ಯೋಚನೆ ಮಾಡ್ತಾರೆ ಹುಡುಗಿಯರ ಬಗ್ಗೆ ಅಂಥವ್ರಿಗೋಸ್ಕರ ಇವತ್ತಿನ ವಿಡಿಯೋ. ಎಸ್, ನೀವು ಕೇಳಿದ್ದೇನೆಂದರೆ ಮದುವೆಗಿನ ಮುಂಚೆನೇ ಮಹಿಳೆಯರಲ್ಲಿ ಬ್ರೆಸ್ಟ್ ಲೂಸ್ ಆಗಿದ್ರೆ ಅವರು ಬೇರೆ ವ್ಯಕ್ತಿ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರಾ ಅಂತ. ಫಸ್ಟ್ ಆಫ್ ಆಲ್, ಏನಕ್ಕೆ ಬ್ರೆಸ್ಟ್ ಲೂಸ್ ಆಗುತ್ತೆ, ಯಾವಾಗ ಲೂಸ್ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಯಾರು ಈಗ ಒಂದು ಮಹಿಳೆ ಅಥವಾ ಒಂದು ಲೇಡಿ ಮದುವೆಗಿನ ಮುಂಚೆ ಆಗಿರ್ಬೋದು, ಮದುವೆ ಆದ್ಮೇಲಾದರೂ ಆಗಿರ್ಬೋದು, ಸೊ ನ್ಯಾಚುರಲ್ ಆಗಿ ಯಾವಾಗ ಅಂದರೆ ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗಿ ಆಕೆ ಯಾವಾಗ ಮಗುಗೆ ಫೀಡಿಂಗ್ ಮಾಡ್ತಾಳೆ ಅಂದರೆ ಮೊಲೆ ಹಾಲು ಕೊಡ್ತಾಳೆ, ಸೊ ಅಂಥ ಟೈಮಲ್ಲಿ ಎಲ್ಲ ಮಹಿಳೆಯರಿಗೂ, ಓಕೆನಾ, ದೇವರು ಸೃಷ್ಟಿ ಮಾಡಿರುವಂಥ ಎಲ್ಲ ಮಹಿಳೆಯರಿಗೂ ಬ್ರೆಸ್ಟ್ ಅನ್ನುವಂಥದ್ದು ಲೂಸ್ ಆಗೇ ಆಗುತ್ತೆ. ಅಂದರೆ ಮದುವೆಗಿನ ಮುಂಚೆ ಮತ್ತು ಮಕ್ಕಳಾಗೋದಕ್ಕಿಂತ ಮುಂಚೆ ಏನಾದರೂ ಬ್ರೆಸ್ಟ್ ಲೂಸ್ ಆದರೆ ಅದು ಯಾವ ರೀಸನ್ಗಳಿಗೆ ಅಂದರೆ ಯಾವಾಗ ಈ ಹುಡುಗಿಯರು ಮೆಚೂರ್ಡ್ ಆಗ್ತಾರೆ, ಸೊ ಅಲ್ಲಿಂದ ಹಿಡಿದು ಸ್ವಲ್ಪ ವರ್ಷಗಳ ಕಾಲ ಅಷ್ಟೇ ಅವರ ಬ್ರೆಸ್ಟ್ಗಳು ಸ್ಟಿಫ್ ಆಗಿರುತ್ತೆ, ಅಂದರೆ ಸ್ಟ್ರಾಂಗ್ ಆಗಿರುತ್ತೆ. ಅದಾದಮೇಲೆ ಕೆಲವರು ಏನಾಗ್ತಾರೆ ಅಂದರೆ ವೆಯ್ಟ್ ಗೇನ್ ಆಗ್ತಾರೆ, ವೆಯ್ಟ್ ಲಾಸ್ ಆಗ್ತಾರೆ. ಅಂದರೆ ತೂಕ ಜಾಸ್ತಿ ಆಗುವಂಥದ್ದು, ತೂಕ ಕಮ್ಮಿ ಆಗುವಂಥದ್ದು ಆದಂಥ ಟೈಮಲ್ಲಿ ಬ್ರೆಸ್ಟು ಸಹ ದಪ್ಪ ಮತ್ತು ಸಣ್ಣ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಈ ನಮ್ಮ ಬ್ರೆಸ್ಟಲ್ಲಿ ಯಾರಿಗೂ ಮಸಲ್ಸ್ ಇಲ್ಲ, ಓಕೆನಾ, ಅದು ಕೂಡಿರುವಂಥದ್ದು ಫ್ಯಾಟಿಂದ. ಸೊ ಯಾವಾಗ ಒಬ್ಬ ಮಹಿಳೆಯ ದೇಹದಲ್ಲಿ ಫ್ಯಾಟ್ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ ಬ್ರೆಸ್ಟಲ್ಲಿರುವಂಥ ಫ್ಯಾಟ್ ಕಮ್ಮಿ ಆಗುತ್ತೆ. ಸೊ ಆವಾಗ ಸ್ವಲ್ಪ ಲೈಟಾಗಿ ಸ್ಯಾಗ್ ಆಗೇ ಆಗುತ್ತೆ, ಅಂದರೆ ಜೋತ್ ಬೀಳೋ ಥರ ಆಗೇ ಆಗುತ್ತೆ. ನೀವು ಯೋಚನೆ ಮಾಡಿರೋ ಥರ ಯಾರೂ ಇರೋದಿಲ್ಲ, ಓಕೆನಾ. ನಾನು ನಿಮಗೆ ಆ್ಯಸ್ ಎ ಫ್ರೆಂಡಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೌದು, ನೀವು ಯಾರನ್ನೋ ನೋಡಿ ಈ ಥರ ಡೌಟ್ ಕೇಳಿರಲ್ಲ. ನಿಮ್ಮ ಹುಡುಗಿನ, ನೀವು ಲವ್ ಮಾಡ್ತಿರೋ ಹುಡುಗಿನ ಅಥವಾ ಬೇರೆ ಯಾರಾದರೂ ನಿಮ್ಮ ಪಾರ್ಟ್ನರ್ ಆ ಥರ ಆಗಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹೊರತು ಬೇರೆಯವ್ರದ್ದೆಲ್ಲ ಹೆಂಗೆ ಗೊತ್ತಾಗುತ್ತಲ್ವ ನಿಮಗೆ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರದ್ದೆಲ್ಲ ಡೌಟ್ಗಳನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಪ್ರೀತಿ ಮಾಡೋದಕ್ಕೆ ಹೋಗಬೇಡಿ. ಹುಡುಗಿಯರು ಏನಾದರೂ ಜಿಮ್ಗೆ ಹೋಗ್ತಾ ಇದ್ರೆ ಅಲ್ಲಿ ಜಂಪ್ ಮಾಡೋವಂಥದ್ದು ಇಲ್ಲ ಸ್ಕಿಪ್ಪಿಂಗ್ ಮಾಡೋವಂಥದ್ದು, ಇಂಥ ಟೈಮಲ್ಲಿ ಅವರೇನಾದರೂ ಸರಿಯಾಗಿ ಸಪೋರ್ಟ್ ಇರುವಂತಹ ಬ್ರಾಗಳನ್ನ ಹಾಕ್ಕೊಂಡೇ ಇದ್ದರೆ, ಅಂದರೆ ಈ ಸ್ಪೋರ್ಟ್ಸ್ ಬ್ರಾಗಳನ್ನ ವೇರ್ ಮಾಡದೆ ಅವರು ಸ್ಕಿಪ್ಪಿಂಗ್ ಮಾಡೋದು ಜಂಪ್ ಮಾಡೋದು ಮಾಡಿದಾಗ, ಲಾಂಗ್ ಟೈಮಲ್ಲಿ ಏನಾದರೂ ಮಾಡಿದಾಗ ಅವ್ರಿಗೂ ಸಹ ಬ್ರೆಸ್ಟ್ ಸ್ವಲ್ಪ ಮಟ್ಟಿಗೆ ಸ್ಯಾಗ್ ಆಗೇ ಆಗುತ್ತೆ, ಅಂದರೆ ಲೂಸ್ ಆಗೇ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಆಕೆ ಮೇಲೆ ಆ ಥರ ಏನಾದರೂ ನೀವು ಡೌಟ್ ಪಡ್ತಿದ್ದೀರಾ ಅಂತ ಗೊತ್ತಾದರೆ 1 ಸೆಕೆಂಡೂ ಆಕೆ ನಿಮ್ಮ ಜೊತೆ ಇರೋದಿಲ್ಲ, ಓಕೆನಾ, ಇರೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ಟಾಪಿಕ್.